ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸ್ಟಫ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಪಾಕಿಸ್ತಾನದ ಸ್ಕ್ವಾಡ್ ವಿಚಾರ ಬಂತು ಅಂತಂದರೆ ಬಾಬರ್ ಆಜಮ್ ಅದರಲ್ಲಿ ಇರೋದಿಲ್ವಾ ಅನ್ನೋದೇ ಒಂದು ಕ್ವೆಶನ್ ಇವಾಗ. ಯಾಕಂದರೆ ರೀಸೆಂಟಾಗಿ ಒಂದು ಸೀರೀಸ್ಗೆ ಸ್ಕ್ವಾಡ್ ಅನೌನ್ಸ್ ಮಾಡಿರೋದ್ರಲ್ಲಿ ಬಾಬರ್ ಆಜಮ್ ಹೆಸರು ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ಇವಾಗ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ, BBL ಅಲ್ಲಿ ಆಡ್ತಾ ಇದ್ದಾರೆ. ಸೊ ಬಿಗ್ ಬ್ಯಾಶ್ ಲೀಗಲ್ಲಿ ಇವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ 5 ಮ್ಯಾಚ್ ಆಡಿರುವಂಥ ಬಾಬರ್ ಆಜಮ್ 129 ರನ್ ಹೊಡೆದಿದ್ದಾರೆ. 110 ಬಾಲಲ್ಲಿ 129 ರನ್ ಹೊಡೆದಿದ್ದಾರೆ. ಇದು ಮುಖ್ಯವಾಗಿ ನೋಡಬೇಕಾಗಿರೋದು. 117 ಇವರ ಸ್ಟ್ರೈಕ್ ರೇಟ್ ಇದೆ. ಆ್ಯಂಡ್ ಏನಾದರೂ ಜಾಸ್ತಿ ಬೇಕಿತ್ತು ಅಂತ ಅಂದಾಗ, ರಿಕ್ವೈರ್ಡ್ ನೆಟ್ ಇತ್ತು ಅಂದಾಗ ಟುಕು ಆಟಗಳು ಇವತ್ತು ಜೋರಾಗಿ ಸದ್ದಾಗ್ತಾ ಇದೆ. ಇವರೇನು T20 ಆಡ್ತಾರೋ ಅಥವಾ ಒನ್ ಡೇ ಆಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆವ್ರೇಜು ಕೂಡ ಅಷ್ಟಕ್ಕಷ್ಟೇ ಇದೆ. ಸೊ ಇದೆಲ್ಲ ನೋಡಾದ್ಮೇಲೆ ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತಲೂ ಕೂಡ ಒಂದು ಪಾಯಿಂಟಲ್ಲಿ ಅನಿಸುತ್ತೆ. ಏನಕ್ಕೆ ಸೆಲೆಕ್ಟ್ ಮಾಡಬೇಕು ನಾವು ವರ್ಲ್ಡ್ ಕಪ್ಪಿಗೆ ಅಂತ. ಮುಂಚೆ ಇದ್ದಂಥ ಬಾಬರ್ ಆಜಮ್ಗೂ ಇವಾಗ ಇರೋವಂಥ ಬಾಬರ್ ಆಜಮ್ಗೂ, ಮುಂಚೆ ಎಲ್ಲ ಕೊಹ್ಲಿಗೆ ಮ್ಯಾಚ್ ಮಾಡ್ತಾಯಿದ್ರು ಬಾಬರ್ ಆಜಮ್ನ ಎಲ್ಲ ಫಾರ್ಮೇಟಲ್ಲೂ ಕೂಡ. ಇವಾಗಿರೋ ಬಾಬರ್ ಆಜಮ್ನ ನೋಡ್ಬಿಡ್ತು ಅಂದರೆ ಕೊಹ್ಲಿ ಫ್ಯಾನ್ಸ್ಗಳೆಲ್ಲ ಬ್ಯಾಕ್ ಬಡ್ಕೊಂಡು ನಕ್ಬಿಡ್ತಾರೆ ಅಷ್ಟೇ ಬಾಬರ್ ಆಜಮ್ ಸ್ಟ್ಯಾಟ್ಸ್ಗಳನ್ನ ನೋಡ್ತು ಅಂತಂದರೆ. ಅಪ್ಡೇಟ್ ಬಿಟ್ಟು ರಿಂಕು ಸಿಂಗ್ನ ಆಲ್ ಆಫ್ ಎ ಸಡನ್ ಪಟ್ಟನಂಗೆ ಸ್ಕ್ವಾಡ್ಗೆ ಎಳ್ಕೊಂಬಂದಿದ್ದು T20 ವರ್ಲ್ಡ್ ಕಪ್ಪಿಗೆ ಎಲ್ಲರಿಗೂ ಆಶ್ಚರ್ಯ ಮೂಡಿಸ್ತು. ಬಟ್ ಇವರು ಸೆಲೆಕ್ಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ವಿಜಯ್ ಹಜಾರೆ ಟ್ರೋಫಿಲಿ ಬಾಂಬ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸ್ಕೊಂಡು 4ಕ್ಕೆ 4 ಮ್ಯಾಚ್ನೂ ಕೂಡ ಅವರ ಟೀಮ್ನ ಗೆಲ್ಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಆ್ಯಂಡ್ 67 ರನ್ ಮೊದಲನೇ ಇನ್ನಿಂಗ್ಸಲ್ಲಿ ಹೊಡೆದು 106 ಸೆಂಚುರಿ ಕೂಡ ಹೊಡೆದಿದ್ದಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಆಮೇಲೆ ಥರ್ಡ್ ಇನ್ನಿಂಗ್ಸಲ್ಲಿ 63 ರನ್ನು ಜೊತೆಗೆ 32 ರನ್ ನಾಟ್ ಔಟು. 4 ಇನ್ನಿಂಗ್ಸಲ್ಲೂ ಕೂಡ ಮ್ಯಾಚ್ ವಿನಿಂಗ್ ನಾಕ್ನ ಆಡಿರುವಂಥದ್ದು ರಿಂಕು ಸಿಂಗು. ಸೊ ಫಾರ್ಮಿಗೆ ಮರಳಿರುವಂಥ ರಿಂಕು ಸಿಂಗು ವಿಜಯ್ ಹಜಾರೆ ಟ್ರೋಫಿಲಿ T20 ವರ್ಲ್ಡ್ ಕಪ್ಪಲ್ಲಿ ಇದೇ ಥರ ಆಡಲಿ. ಅಂದರೆ ಇದು ಬೇರೆ ಫಾರ್ಮೇಟ್, ಅದು ಬೇರೆ ಫಾರ್ಮೇಟು. ಒಟ್ಟಲ್ಲಿ ರನ್ಸ್ ಬರ್ತಾ ಇದೆ ರಿಂಕು ಸಿಂಗ್ ಅವರ ಬ್ಯಾಟಿಂದ. ಒಂದು ಸ್ವಲ್ಪ ಆಲ್ಮೋಸ್ಟ್ 1 ವರ್ಷದಿಂದ ರನ್ಸ್ಗಳು ಅಷ್ಟೇ ನಂಗೆ ನೋಡಿರಲಿಲ್ಲ. ಬಟ್ ಈ ವಿಜಯ್ ಹಜಾರೆ ಟ್ರೋಫಿಯಿಂದ 4ಕ್ಕೆ 4 ಕೂಡ ಗೆಲ್ಸಿದ್ದಾರೆ. ಅದು ಮೇಯ್ನು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಬರೋಡಾಗೆ ಆಡ್ತಾ ಇರುವಂಥ ನಮ್ಮ RCBಯ ಮೇನ್ ಪ್ಲೇಯರ್ ಆಗಿರೋಂಥ ಕೃಣಾಲ್ ಪಾಂಡ್ಯ ಅವರು ಕೂಡ ವಿಜಯ್ ಹಜಾರೆ ಟ್ರೋಫಿಲಿ ಮೆಂಚ್ತಾ ಇದ್ದಾರೆ. ಮೊದಲನೇ ಮ್ಯಾಚು ಅಷ್ಟು ಅವಳಿ ಕೂಡ ಕಾಲಿಲ್ಲ, 2 ರನ್ ಹೊಡಿತಾರೆ. ಎರಡನೇ ಮ್ಯಾಚು 57 ರನ್ ಹೊಡಿತಾರೆ 63 ಬಾಲಲ್ಲಿ. ಮೂರನೇ ಮ್ಯಾಚು 82 ರನ್ ಹೊಡಿತಾರೆ 77 ಬಾಲಲ್ಲಿ. ಇಂಪ್ರೂವ್ ಆಗ್ತಾ ಬಂದಿದ್ದಾರೆ ಪ್ರತಿಯೊಂದು ಮ್ಯಾಚ್ನೂ ಕೂಡ. ಆಗಿರುವಂಥ 4 ಮ್ಯಾಚಲ್ಲಿ 4ನೇ ಮ್ಯಾಚಲ್ಲಿ ಸೆಂಚುರಿ ಕೂಡ ಬರುತ್ತೆ. 109 ನಾಟ್ ಔಟು ಜಸ್ಟ್ ಫ್ರಮ್ 63 ಬಾಲ್ಸ್. T20 ಪರ್ಫಾರ್ಮೆನ್ಸ್ನ ಅಲ್ಲಿ ಲಿಸ್ಟೇ ಫಾರ್ಮೆಟಲ್ಲಿ ಕೊಡ್ತಾ ಇದ್ದಾರೆ. ಸೊ ಕೃಣಾಲ್ ಪಾಂಡ್ಯ ಕೂಡ ಫಾರ್ಮಿಗೆ ಬಂದಿರೋದ್ರಿಂದ, ಫಾರ್ಮ್ ಯಾವಾಗ ಕಳ್ಕೊಂಡಿರು ಕೃಣಾಲ್ ಪಾಂಡ್ಯ, ಎಲ್ಲಿ ಬಿಟ್ಟಿದ್ರು ಅಲ್ಲೇ ರೈಸ್ ಆಗ್ತಾ ಇದೆ ಅಷ್ಟೇ. ಬ್ಯಾಟಿಂಗೆಲ್ಲ RCBಗೂ ಕೂಡ ಪ್ರೂವ್ ಮಾಡಿದ್ರಲ್ಲ ಸೀಸನು. ಇದೇನು ಸ್ಪೆಷಲ್ ಏನು ಅನಿಸ್ತಾ ಇಲ್ಲ ನಮಗೆ. ಬಟ್ ಆದರೂ ಫಾರ್ಮಲ್ಲಿ ಇದ್ರಲ್ಲ, ಇದು ಒಳ್ಳೆ ವಿಚಾರ RCB ಪ್ಲೇಯರು. ಅಪ್ಡೇಟ್ ನಂಬರ್ 4, ಎಲ್ಗೂರು KL ರಾಹುಲ್ ಕಾಣಿಸ್ತಾ ಇಲ್ಲ, ಶುಭ್ಮನ್ ಗಿಲ್ ಕಾಣಿಸ್ತಾ ಇಲ್ಲ, ರವೀಂದ್ರ ಜಡೇಜಾನೂ ಕಾಣಿಸ್ತಾ ಇಲ್ಲ. ವಿಜಯ್ ಹಜಾರೆ ಟ್ರೋಫಿಲಿ ಬೇರೆಯವರೆಲ್ಲ ಆಡ್ತಾ ಇದ್ದಾರಲ್ಲ, ಇವರೇನೋ ಕಾಡ್ತಾ ಇಲ್ಲ. ಅದು ಇದು ಅಂತೆಲ್ಲ ಕ್ವಶನ್ಗಳು ತಲೆಗೆ ಬಂದಿರುತ್ತೆ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ KL ರಾಹುಲ್ ಅವರು ಜನವರಿ 3ನೇ ತಾರೀಕು ಜೊತೆಗೆ ಜನವರಿ 6ನೇ ತಾರೀಕು ಕರ್ನಾಟಕ ಪರವಾಗಿ ಆಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಜೊತೆಗೆ ರವೀಂದ್ರ ಜಡೇಜಾನೂ ಕೂಡ ಜನವರಿಲಿ ಆಡಿದಾರಂತೆ. ಹಿಂದೆನೇ ಆಡ್ಬಿಟ್ಟಿದ್ದಾರೆ, ಡಿಸೆಂಬರ್ಲಿ ಆಡಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮುಂತಾದ ಪ್ಲೇಯರ್ಸ್ಗಳೆಲ್ಲ. ಅಲ್ಲಿ ಆಡಬೇಕಾಗಿರೋ 2 ಮ್ಯಾಚು ಮಿನಿಮಮ್ ಆಡಬೇಕು ಅಂತ ಇರೋದ್ರಲ್ಲೂ. ಸೊ ಇಲ್ಲಿ ಇವರು 2 ಮ್ಯಾಚ್ನ, ಅಂದರೆ ರೋಹಿತ್ ಶರ್ಮಾ 2 ಮ್ಯಾಚ್ ಆಡಿದ್ದಾರೆ, ವಿರಾಟ್ ಕೊಹ್ಲಿ 3 ಮ್ಯಾಚ್ನ ಆಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಇನ್ನೊಂದು ಮ್ಯಾಚು 6ನೇ ತಾರೀಕು ಆಡ್ತೀನಿ ಅಂತ. ಸೊ ಇವರು ಕೂಡ ಜನವರಿಲೇ ಆ 2 ಮ್ಯಾಚ್ ಏನು ಫಾರ್ಮಾಲಿಟಿ ಏನಿದೆ ಸೊ ಅದನ್ನ ಕಂಪ್ಲೀಟ್ ಮಾಡೋ ಥರ ಕಾಣಿಸ್ತಾ ಇದೆ. ಒಟ್ನಲ್ಲಿ KL ರಾಹುಲ್ ನಿಗದಿ ಆಗಿದೆ 3ನೇ ತಾರೀಕು ಜೊತೆಗೆ 6ನೇ ತಾರೀಕು ಅಂತ. ಅಪ್ಡೇಟ್ ನಂಬರ್ 5, ಡೆವಾಲ್ಡ್ ಬ್ರೇವಿಸ್ ಬಗ್ಗೆ ಹರ್ಷಲ್ ಗಿಬ್ಸ್ ಕ್ವಶನ್ ಮಾಡಿದ್ದಾರೆ. ವುಡ್ ಲವ್ ಟು ನೋ ವಾಟ್ ದ ಕೋಚಸ್ ಆರ್ ಸೇಯಿಂಗ್ ಟು ದಿಸ್ ಬ್ರೇವಿಸ್ ಬಾಯ್ is not showing any signs of game management even though has played plenty of T20 already ಅಂತ ಹೇಳಿದ್ದಾರೆ. ಗೇಮ್ ಮ್ಯಾನೇಜ್ಮೆಂಟ್ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹೆಂಗೆ ಬೇಕೋ, ಯಾವ ಟೈಮಲ್ಲಿ ಹೆಂಗೆ ಬೇಕೋ ಹೆಂಗೆ ಆಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೆ ಬೇಕೋ ಹಂಗೆ ಆಡ್ತಾರೆ, ಲೂಸ್ ಥರ ಆಡ್ತಾರೆ. ಅಂದರೆ ಅವರು ಸ್ಟ್ರೈಟ್ ಅವೇ ಟಾಪ್ ಗೇರಲ್ಲಿ ಆಡೋವಂಥ ಬ್ಯಾಟರು, ಗೊತ್ತಿರೋದೇ. ಏನಲ್ಲಿ ಸಿಚುವೇಶನ್ ನೋಡಿಕೊಂಡು ನಿಂತ್ಕೊಂಡು ಆಡೋದು, ಅವು ಇವು ಎಲ್ಲ ಸಿಚುವೇಶನ್ ಎಲ್ಲ ಇಲ್ಲಿ ಡೆವಾಲ್ಡ್ ಬ್ರೇವಿಸಿಗೆ ಮ್ಯಾಟ್ರು ಕೂಡ ಆಗೋದಿಲ್ಲ. ಹೆಂಗೆ ಬೇಕೋ ಹಂಗೆ ಆಡ್ತಾ ಇರ್ತಾರೆ. ಫುಲ್ ಶಾಟ್ಗಳಿಗೆ ಔಟ್ ಕೂಡ ಆಗ್ತಾ ಇದ್ದಾರೆ. ಸುಮಾರು ಸಲ ಫುಲ್ ಶಾಟಿಗೆ ಔಟ್ ಆಗಿದ್ದಾರೆ. ನೋಡಿದ್ರಲ್ಲ T20 ಸೀರೀಸಲ್ಲಿ, ಜೊತೆಗೆ ODI ಸೀರೀಸಲ್ಲೂ ಕೂಡ ನೋಡಿರ್ತೀರ ಡೆವಾಲ್ಡ್ ಬ್ರೇವಿಸ್ ಯಾವ ಥರ ಔಟ್ ಆಗ್ತಾರೆ ಅಂತ. ಒಂದೇ ಥರ ಔಟ್ ಆಗ್ತಾ ಇದ್ದಾರೆ. ಸೊ ಅದು ಕನ್ಸರ್ನ್ ಆಗಿದೆ ಅಂತ ಹರ್ಷಲ್ ಗಿಬ್ಸು ಕ್ವಶನ್ನ ರೈಸ್ ಮಾಡಿದ್ದಾರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವಾಗ ಸೂರ್ಯಕುಮಾರ್ದೇನು ಗುರು ಕತೆ ಅಂತ ಹೇಳ್ತೀರಾ. ಸೊ ಎಲ್ಲ ಒಂದು ಟೈಮು ಒಂದು ಪ್ಯಾಚ್ ಬರುತ್ತೆ, ಅದಾದಮೇಲೆ ಸಗದಾಗಿ ಆಡ್ತಾರೆ ಪ್ಲೇಯರ್ಸ್ಗಳು. ವೆಯ್ಟ್ ಮಾಡಬೇಕು ಅಷ್ಟೇ. ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ.